ಹಲೋ ವಿವರ್ಸ್, ಇವತ್ತಿನ ನನ್ನ ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಕಂಟೆಂಟ್ ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಇವತ್ತಿನ ಕಂಟೆಂಟ್ ಬಂದು ಆಕ್ಟರ್ಸ್ ಫಸ್ಟ್ ಪರ್ಫಾರ್ಮೆನ್ಸ್ ವರ್ಸಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಲಿಸ್ಟಲ್ಲಿ ಮೊದಲನೇ ಬರುವಂತ ಹೆಸರು ಅಂದ್ರೆ ರವಿಚಂದ್ರನ್ ಫ್ರಮ್ ಕುರುಕ್ಷೇತ್ರ. ಆಕ್ಚುಲಿ ರವಿಚಂದ್ರನ್ ಸರ್ ಅವರು ಈ ಕ್ಯಾರೆಕ್ಟರ್ಗೆ ಚೂರು ಕೂಡ ಸೆಟ್ ಆಗಲಿಲ್ಲ. ಥಿಯೇಟರ್ ಇದ್ದಂತ ಆಡಿಯನ್ಸ್ ಕೃಷ್ಣನ್ ಎಂಟ್ರಿಗೆ ಡಿವೈನ್ ಫೀಲ್ ಆಗ್ತಾರೆ ಅಂದ್ರೆ ಕಾಮಿಡಿ ತರ ಫೀಲ್ ಆಗಿ ಎಲ್ಲ ಬಿದ್ದು ಬಿದ್ದು ನಗ್ತಿದ್ರು. ಅದಕ್ಕೆ ಮೇಜರ್ ಡ್ರಾಬ್ಯಾಕ್ ಬಂದು ರವಿಚಂದ್ರನ್ ಸರ್ ಅವರ ಫಿಸಿಕ್ ಮತ್ತು ಅವರ ಲುಕ್. ಶೂಟಿಂಗ್ ಹೋಗೋಕ್ಕಿಂತ ಮುಂಚೆನೆ ಇದನ್ನೆಲ್ಲ ನೋಡ್ಬೇಕಾಗಿತ್ತು. ನಿಜವಾಗ್ಲೂ ಅವ್ರನ್ನ ಕೃಷ್ಣ ಗೆಟಪ್ ನೆನ್ಸ್ಕೊಂಡು ನನಗಂತೂ ಇದೇ ತರ ನನಗೂ ನಗು ಬಂದಿದ್ದು. ಅವರಿಗೆ ಟಫ್ ಕಾಂಪಿಟೇಷನ್ ಕೊಡೋ ತರ ನಿಖಿಲ್ ಕುಮಾರಸ್ವಾಮಿ ಅವರು ಅಭಿಮನ್ಯ ಕಾಣಿಸ್ಕೊಂಡಿದ್ದು. ನಿಜ ಹೇಳ್ತೀನಿ, ಈ ಕ್ಯಾರೆಕ್ಟರ್ಗೆ ನಿಖಿಲ್ ಕುಮಾರಸ್ವಾಮಿ ಅವರಂತೂ ಚೂರಿಬ್ರನ್ನ ಹೊರತುಪಡಿಸಿದ್ರೆ ಈ ಮೂವಿಲಿ ಬಂದಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಕೂಡ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂಡ್ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರು. ನಾನು ಹೇಳ್ತಿರೋದು ಅವರು ವರ್ಸ್ಟ್ ಆಕ್ಟರ್ಸ್ ಅಂತ ಅಲ್ಲ. ಕೆಲವು ಆಕ್ಟರ್ಸ್ಗೆ ಕೆಲವು ರೋಲ್ ಸೆಟ್ ಆಗುತ್ತೆ, ಕೆಲವು ರೋಲ್ ಸೆಟ್ ಆಗೋದಿಲ್ಲ. ಅದೇ ತರ ಕುರುಕ್ಷೇತ್ರ ಮೂವಿಲಿ ಇವರಿಬ್ರು. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಉಪೇಂದ್ರ ಸರ್ ಫ್ರಮ್ ರಜನಿ ಮೂವಿ. ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ಉಪೇಂದ್ರ ಸರ್ ಅವ್ರಿಗೆ ರಿಯಲ್ ಸ್ಟಾರ್ ಅಂತ ಹೆಸರು ಬಂದಿದೆ. ಅವರು ಸೆಲೆಕ್ಟ್ ಮಾಡುವಂತಹ ಯುನೀಕ್ ಸ್ಕ್ರಿಪ್ಟ್ ಅಂಡ್ ಅವರ ಪರ್ಫಾರ್ಮೆನ್ಸ್ ನ ನೋಡಿ. ಬಟ್ ಅವ್ರ ಇಡೀ ಸಿನಿಮಾ ಕೆರಿಯರ್ ಅಲ್ಲೇ ನನಗೆ ನೋಡ್ತಿದ್ದಂಗೆ ಇರಿಟೇಷನ್ ಬರ್ಸೋಂತ ಒಂದು ಮೂವಿ ಅಂಡ್ ಒಂದು ಕ್ಯಾರೆಕ್ಟರ್ ಅಂದ್ರೆ ಅದು ರಜನಿ ಮೂವಿ ಇದೆ. ಇದು ಬಂದು ಒಂದು ರಿಮೇಕ್ ಮೂವಿ. ಬಟ್ ರಿಮೇಕ್ ಮೂವಿ ಆದ್ರೂ ಕೂಡ ಇದರಲ್ಲಿ ಸ್ವಲ್ಪ ಉಪೇಂದ್ರ ಅವರು ಕ್ರಿಂಜ್ ಆಕ್ಟಿಂಗ್ ಮಾಡಿದಾರೇನೋ ಅಂತ ನನಗೆ ಅನ್ಸಿದ್ದು. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಸುದೀಪ್ ಸರ್ ಫ್ರಮ್ ಕಾಮಣ್ಣನ ಮಕ್ಕಳು. ಸ್ಯಾಂಡಲ್ವುಡ್ ಅಲ್ಲೇನೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಕ್ಟರ್ ಅಂತ ಹೆಸರು ತಗೊಂಡಿರೋರಲ್ಲಿ ನಮ್ಮ ಸುದೀಪ್ ಸರ್ ಒಬ್ರು. ಅವರು ಮಾಡಿರುವಂತಹ ರೋಲ್ ಅಲ್ಲಿ ನನಗೆ ಕ್ರಿಂಜ್ ಅನ್ಸಿತು ಅಂದ್ರೆ ಈ ಕಾಮಣ್ಣನ ಮಕ್ಕಳು ಮೂವಿಲಿ ಇವ್ರು ಮಾಡಿರೋ ಈ ಕ್ಯಾರೆಕ್ಟರ್. ಕ್ರಿಂಜ್ ಅನ್ಸೋದಕ್ಕೆ ಮೇನ್ ರೀಸನ್ ಅವರು ಈ ಮೂವಿಲಿ ಯೂಸ್ ಮಾಡಿರುವಂತಹ ಕಾಸ್ಟ್ಯೂಮ್. ಆ ಕಾಸ್ಟ್ಯೂಮ್ ನಿಜ ಹೇಳ್ಬೇಕು ಅಂದ್ರೆ ಒಳ್ಳೆ ಜಾತ್ರೆ ತರ ಇದೆ. ಸುದೀಪ್ ಸರ್ಗೆ ಇದಂತೂ ಚೂರು ಸೆಟ್ ಆಗೋದಿಲ್ಲ ಇರಬೇಕು. ಈ ಮೂವಿ ಸ್ಟೋರಿ ವೈಸ್ ಚೆನ್ನಾಗಿದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಒನ್ ಆಫ್ ದ ಡಿಸಾಸ್ಟರ್ ಮೂವಿ ಆಗಿದ್ದು. ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಅಂಡ್ ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಆದಿ ಫ್ರಮ್ ಮದನ. ಈ ವಿಡಿಯೋ ಮಾಡಬೇಕಾದ್ರೆ ನಾನು ನೋಡ್ತಾನೆ ಇದ್ದೀನಿ, ನಮ್ ಕನ್ನಡ ಆಕ್ಟರ್ಸ್ ಎಲ್ಲಾ ಮೂವಿಗಳಿಗಿಂತ ಸ್ಪೆಷಲ್ ಆಗಿ ಈ ರಿಮೇಕ್ ಮೂವೀಸ್ ಗಳಲ್ಲೇ ವರ್ಸ್ಟ್ ಆಕ್ಟಿಂಗ್ ನ ತೋರಿಸ್ತಾರಪ್ಪ. ಈ ಮೂವಿ ವಿಷಯಕ್ಕೆ ಬಂದ್ರೆ ಆದಿತ್ಯ ಅವರು ಡಬಲ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಇದು ತಮಿಳ್ ಮನ್ಮದನ್ ಮೂವಿಯ ರಿಮೇಕ್. ಇಡೀ ಸಿನಿಮಾದಲ್ಲಿ ಇರಿಟೇಟ್ ಮಾಡಿದ್ ನನಗೆ ಯಾವ್ದು ಅಂತಂದ್ರೆ ಆದಿತ್ಯ ಅವರು ಪ್ಲೇ ಮಾಡಿರೋಂತ ಈ ಪುಟ್ಟ ಕ್ಯಾರೆಕ್ಟರ್. ಒರಿಜಿನಲ್ ಮೂವಿಲೂ ಕೂಡ ಇದೇ ತರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ. ಅಲ್ಲಿ ಸಿಂಬು ಅವರು ಅದನ್ನ ಪರ್ಫೆಕ್ಟ್ ಆಗಿ ಪ್ಲೇ ಮಾಡಿದ್ದಾರೆ. ನಮ್ಮ ಕನ್ನಡದ ವಿಷಯಕ್ಕೆ ಬಂದ್ರೆ ಕಥೆಯಲ್ಲಿ ಚೇಂಜಸ್ ಮಾಡಕ್ ಹೋಗಿ ಏನೇನೋ ಮಾಡಿ ಹೀರೋ ಲುಕ್ ನೇ ತುಂಬಾನೇ ಒಂದು ಡಿಗ್ರೇಡ್ ಆಗಿ ಮಾಡ್ಬಿಟ್ಟಿದಾರಪ್ಪ. ಆದಿತ್ಯ ಅವರ ಫಿಲಮೋಗ್ರಫಿಲಿ ಇದು ಒನ್ ಆಫ್ ದ ಕ್ರಿಂಜೆಸ್ಟ್ ಕ್ಯಾರೆಕ್ಟರ್. ಬೆಸ್ಟ್ ಕಮ್ಸ್ ಆಫ್ಟರ್ ವರ್ಷನ್ ತರ ಈಗ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಫಸ್ಟ್ ಇನ್ ದ ಲಿಸ್ಟ್ ಇಸ್ ಶಿವ ಕ್ಯಾರೆಕ್ಟರ್ ಫ್ರಮ್ ಮಲ್ಲ. ರವಿಚಂದ್ರನ್ ಸರ್ ಅವರ ಕೆರಿಯರ್ ಅಲ್ಲೇ ಒನ್ ಆಫ್ ದ ಯೂನಿಕ್ ಕ್ಯಾರೆಕ್ಟರ್ ಅಂದ್ರೆ ಅದು ಶಿವ ಕ್ಯಾರೆಕ್ಟರ್ ಫ್ರಮ್ ಮಲ್ಲ ಮೂವಿ. ಅವರ ಇಡೀ ಸಿನಿಮಾ ಕೆರಿಯರ್ ಒಂದ್ ಕಡೆ ಆದ್ರೆ ಅವರು ಪ್ಲೇ ಮಾಡಿರೋ ಈ ಶಿವ ಕ್ಯಾರೆಕ್ಟರ್ ಇನ್ನೊಂದ್ ಕಡೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅದುವರೆಗೂ ನಾವು ನೋಡಿದ್ದು ರೊಮ್ಯಾಂಟಿಕ್ ರವಿಚಂದ್ರನ. ಬಟ್ ಶಿವ ಇನ್ ಮಲ್ಲ ಔಟ್ ಅಂಡ್ ಔಟ್ ಆಕ್ಷನ್ ಓರಿಯೆಂಟೆಡ್ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಗೋಸ್ಕರ ಅವರು ಡಿಸೈನ್ ಮಾಡಿರುವಂತಹ ಒಂದು ಲುಕ್, ಕಾಸ್ಟ್ಯೂಮ್ ಆಸ್ ವೆಲ್ ಆಸ್ ಅವರ ವಾಯ್ಸ್ ಮಾಡ್ಯುಲೇಷನ್ ಈ ಕ್ಯಾರೆಕ್ಟರ್ ನ ಒಂದು ಸಪರೇಟ್ ಆಗಿ ಮಾಡುತ್ತೆ. ಅವರ ಕೆರಿಯರ್ ಅಲ್ಲೇ ಇದು ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ನಿಖಿಲ್ ಕುಮಾರಸ್ವಾಮಿ ಸರ್ ಫ್ರಮ್ ರೈಡರ್ ಮೂವಿ. ಅವರ ಡೆಬ್ಯೂ ಮೂವಿಯಿಂದ ಹಿಡಿದು ಈ ಮೂವಿವರೆಗೂ ನಾನು 100% ಎಂಜಾಯ್ ಮಾಡಿದಂತಹ ಕ್ಯಾರೆಕ್ಟರ್ ಅಂಡ್ ಔಟ್ ಅಂಡ್ ಔಟ್ ಆ ಕ್ಯಾರೆಕ್ಟರ್ ಆಗಿ ಅವರು ಬದಲಾಗೋದ್ರೇನೋ ಅಂತ ನಾನು ಅಬ್ಸರ್ವ್ ಮಾಡಿದ್ದು ಅಂತಂದ್ರೆ ಈ ಮೂವಿಲೇನೆ. ಯಾಕೆಂದ್ರೆ ಈ ಮೂವಿಲಿ ಹೀರೋ ಕ್ಯಾರೆಕ್ಟರ್ಗೆ ಬಿಲ್ಡಪ್ ಇರೋದಿಲ್ಲ. ಒಬ್ಬ ಪಕ್ಕಾ ಮಿಡಲ್ ಕ್ಲಾಸ್ ಬಾಯ್ ಆಗಿ, ಜವಾಬ್ದಾರಿ ಇರುವಂತ ಒಬ್ಬ ಮಗನಾಗಿ, ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಈ ಕ್ಯಾರೆಕ್ಟರ್ ಅವರು ಇನ್ವಾಲ್ವ್ ಆಗಿದ್ರು ಅಂಡ್ ಇಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಇನ್ ಹಿಸ್ ಫಿಲ್ಮೋಗ್ರಫಿ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ವಿನೋದ್ ಪ್ರಭಾಕರ್ ಸರ್ ಫ್ರಮ್ ಮಾದೇವ ಮೂವಿ. ನಾನ್ ಕೂಡ ಈ ಮೂವಿನ ಥಿಯೇಟರ್ ಅಲ್ಲಿ ಮಿಸ್ ಮಾಡಿಕೊಂಡು ರೀಸೆಂಟ್ ಆಗಿ ಅಮೆಜಾನ್ ಪ್ರೈಮ್ ಅಲ್ಲಿ ನೋಡಿದೆ. ಮೈ ಗಾಡ್, ವಾಟ್ ಅ ಪರ್ಫಾರ್ಮೆನ್ಸ್ ಮ್ಯಾನ್.
ನಿಜವಾಗ್ಲೂ ಈ ಕ್ಯಾರೆಕ್ಟರ್ಗೆ ಏನೇನ್ ಬೇಕು ಏನೇನ್ ಬೇಡ ಅಂತ ಪಕ್ಕ ವರ್ಕೌಟ್ ಮಾಡಿ ಸೆಲೆಕ್ಟ್ ಮಾಡಿರೋ ತರ ಇತ್ತು ಅವರ ಪರ್ಫಾರ್ಮೆನ್ಸ್ ಈ ಮೂವಿಲಿ. ಅವರ ಇಡೀ ಸಿನಿಮೋಗ್ರಫಿನಲ್ಲೇ ಬೆರಳೆಣಿಕೆ ಆಗಿರುವಷ್ಟು ಮೂವಿಗಳು ಮಾತ್ರ ಹಿಟ್ ಆಗಿದೆ. ಬಟ್ ಫ್ಯಾನ್ಸ್ಗೆ ಆಸ್ ವೆಲ್ ಆಸ್ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಮಾಡುವಂತ ಮೂವಿ ಅಂದ್ರೆ ಅದು ಮಾದೇವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಬರೀ ಹೀರೋ ಮಾತ್ರ ಅಲ್ಲ, ಈ ಮೂವಿಲಿ ಬರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಮೂವಿ ನೋಡ್ತಾ ನೋಡ್ತಾ ನಾವೆಲ್ಲರೂ ಆ ಕ್ಯಾರೆಕ್ಟರ್ಗೆ ಪಕ್ಕ ಕನೆಕ್ಟ್ ಆಗ್ತೀವಿ. ನೀವೇನಾದ್ರೂ ಮಿಸ್ ಮಾಡಿದ್ರೆ ದಯವಿಟ್ಟು ಅಮೆಜಾನ್ ಪ್ರೈಮ್ ಅಲ್ಲಿ ಈ ಮೂವಿನ ನೋಡಿ. ನೆಕ್ಸ್ಟ್ ಇನ್ ದ ಲಿಸ್ಟ್ ಇಸ್ ಸುದೀಪ್ ಸರ್ ಫ್ರಮ್ ಸ್ವಾತಿ ಮುತ್ತು. ಒಬ್ಬ ಹೀರೋಗೆ ಆಕ್ಷನ್ ಇಮೇಜ್ ಇದ್ರೂ ಕೂಡ ಅದೆಲ್ಲದ್ರಿಂದ ಹೊರಗಡೆ ಬಂದು ಔಟ್ ಅಂಡ್ ಔಟ್ ಒಬ್ಬ ಲೆಸ್ ಐಕ್ಯೂ ಇರುವಂತಹ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ ಅದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ತೀನಿ. ಬಟ್ ಸುದೀಪ್ ಸರ್ ಅವರು ಈ ಮೂವಿಲಿ ಆ ಕ್ಯಾರೆಕ್ಟರ್ ಆಗಿ ಜಸ್ಟ್ ಆಕ್ಟ್ ಮಾಡಿಲ್ಲ, ಆ ಕ್ಯಾರೆಕ್ಟರ್ ಅಲ್ಲಿ ಫುಲ್ ಆಗಿ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ. ಈ ಮೂವಿಲಿ ಯಾವ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಇದರ ಒರಿಜಿನಲ್ ಮೂವಿ ಮೇಕರ್ ಆದಂತಹ ಕಮಲ್ ಹಾಸನ್ ಸರ್ ಅವರೇ ಸ್ವತಃ ನನಗಿಂತ ಸುದೀಪ್ ಅವರೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಏನೋ ಅವರಿಗೆ ಎಲ್ಲರೂ ಅಭಿನಯ ಚಕ್ರವರ್ತಿ ಅಂತ ಬಿರುದು ಕೊಟ್ಟಿರೋದು. ಇದರ ಜೊತೆಗೆ ನನಗೆ ಇವ್ರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗಿದ್ದು ಈಗ ಮೂವಿಲಿ. ಬಟ್ ಸ್ಯಾಡ್ಲಿ ಈ ನಡುವೆ ಈ ತರ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ನ ಮಾಡೋದನ್ನ ಸುದೀಪ್ ಸರ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮನ್ನ ಎಷ್ಟೋ ಜನ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ಮೀಟ್ ಮಾಡ್ತೀನಿ. ಟೇಕ್ ಕೇರ್, ಲೈಕ್ ಅಂಡ್ ಶೇರ್ ಮಾಡಿ.